ಹಾಯ್ ಹೆಲೋ ಫ್ರೆಂಡ್ಸ್, ನಿಮಗೆ ನಾನು ಇವತ್ತು ಬಂಗುಡೆ ಮೀನು ಸಾರು ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತೇನೆ. ಒಂದು 5 ಬ್ಯಾಡಗಿ ಮೆಣಸು ಮತ್ತು ಸ್ವಲ್ಪ ಖಾರ ಮೆಣಸು ತಗೊಂಡಿದ್ದೇನೆ. ಮಿಕ್ಸ್ ಮಾಡಿ ಹಾಕ್ತೇನೆ ನಾನು ಖಾರ ಮೆಣಸು ಮತ್ತು ಬ್ಯಾಡಗಿ ಮೆಣಸು ಸ್ವಲ್ಪ ಖಾರ ಕಡಿಮೆ ಅಲ್ವಾ, ಅದಕ್ಕೆ. ನಿಮ್ಮ ಹತ್ರ ಖಾಲಿ ಬರೇ ಬ್ಯಾಡಗಿ ಮೆಣಸು ಇರೋದಂದರೆ ಒಂದು 10-12 ಬ್ಯಾಡಗಿ ಮೆಣಸು ತಗೊಳ್ಳಿ. ಕೊತ್ತಂಬರಿ 2 ಚಮಚದಷ್ಟು ಕೊತ್ತಂಬರಿ, ಮೆಂತ್ಯ ಅರ್ಧ ಚಮಚ, ಜೀರಿಗೆ ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, ಒಂದು ಚಮಚ ಕಾಳು ಮೆಣಸು ಮತ್ತು ಒಂಚೂರು ಹಾಕಿ, ಸ್ವಲ್ಪ ಜಾಸ್ತಿ ಹಾಕಬೇಡಿ. ಓಮ, ಒಂದು ಕಾಯಿ ತಗೊಂಡಿದ್ದೇನೆ, ಮತ್ತು ಒಂದು 4-5 ಎಸ್ಲು ಬೆಳ್ಳುಳ್ಳಿ ಇದಕ್ಕೆ ಹಾಕ್ತೇನೆ. ಒಂದು ಕಾಲು ಸ್ಪೂನು ಅರಿಶಿನ. ಮೆಣಸು ಹುರ್ಕೋಬೇಕು. ಸರಿ ಕಾಯಿಲಿ ಮೆಣಸು ಕಾಯಿ ಸ್ವಲ್ಪ ರೋಸ್ಟ್ ಆಗಬೇಕು. ಕಾಳು ಮೆಣಸು ಹಾಕ್ತೀನಿ. ಕಾಳು ಮೆಣಸು ಹುರ್ಕೊಳ್ಳಿ. ಕಾಳು ಮೆಣಸು ಮೊದಲಿಗೆ ಹುರಿಯಿರಿ. ಕಾಳು ಮೆಣಸು ಸ್ವಲ್ಪ ಲೇಟಾಗಿ ಹುರಿಯುವುದು, ಹಾಗಾಗಿ ಕಾಳು ಮೆಣಸು ಸ್ವಲ್ಪ ಬೇಗ ಹುರಿದು ಮೊದಲಿಗೆ ಹುರಿಬೇಕು. ಆನಂತರ ಕೊತ್ತಂಬರಿ ಹಾಕಬೇಕು. ಹುರಿಲಿಕ್ಕೆ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಸ್ವಲ್ಪ ಬಣ್ಣ ಬರಬೇಕಾದ್ರೆ ಸಾಸಿವೆ ಹಾಕಿ. ಸಾಸಿವೆ ಹಾಕಿ ಚೆನ್ನಾಗಿ ಹುರಿಯಿರಿ. ಆಮೇಲೆ ಮೆಂತ್ಯ ಹಾಕಿ. ಒಟ್ಟಿಗೆ ಸಾಮಾನು ಎಲ್ಲ ಒಟ್ಟಿಗೆ ಹುರಿಯುವವರಿಗೆ ಹೇಳ್ತಿದ್ದೇನೆ ನಾನು, ಬೇರೆ ಬೇರೆ ಸರಿ ಹುರಿಯಿರಿ. ಆನಂತರ ಜೀರಿಗೆ ಹಾಕ್ತೇನೆ. ಲಾಸ್ಟಿಗೆ ಓಮ ಹಾಕ್ತೇನೆ ನೋಡಿ. ಓಮ ಸ್ವಲ್ಪ ತಗೊಳ್ಳೋದು. ಓಮ ಹಾಕಿ ಒಂದು ನಿಮಿಷನೂ ಹುರಿದು ಬೇಡ, ಚೂರು ಹುರಿಯಿರಿ. ಆಫ್ ಮಾಡಿ ಬಿಡ್ತೇನೆ. ಓಮ ಬೇಗ ಕಾಯ್ತದೆ. ಎಲ್ಲ ಒಟ್ಟಿಗೆ ಕಾಯಿ, ತೆಂಗಿನಕಾಯಿ, ಸಾಮಾನೆಲ್ಲ ಮೆಣಸೆಲ್ಲ ಮಿಕ್ಸ್ ಮಾಡಿ ಒಂದು ಲಿಂಬೆ ಗಾತ್ರದಷ್ಟು ಹುಳಿ ತಗೊಂಡಿದ್ದೇನೆ. ಸ್ವಲ್ಪ ನೀರು ಹಾಕ್ತಿದ್ದೇನೆ. ಹುಳಿ ನೆನೆಯಲಿಕ್ಕೆ ಹಾಕಬೇಕು ನೀರಲ್ಲಿ. ಅದು ಅರ್ಧ ರುಬ್ಬೋ ತನಕ ಮಸಾಲ ಅರ್ಧ ರುಬ್ಬಿ ಆದಮೇಲೆ ಹುಳಿ ಹಾಕ್ತೇನೆ. ನೆನೆಸಿಟ್ಟ ಹುಳಿ ಹಾಕ್ತಿದ್ದೇನೆ. ಒಂದು ಟೊಮೆಟೊ ತಗೊಂಡಿದ್ದೇನೆ, ಕಟ್ ಮಾಡ್ಕೊಂಡಿದ್ದೇನೆ. ನಾನು ರುಬ್ಲಿಕ್ಕೆ ಹಾಕ್ತಿದ್ದೇನೆ ಅದನ್ನು. ನೀವು ಕಟ್ ಮಾಡಿ ಡೈರೆಕ್ಟ್ ಸಾರಿಗೆ ಹಾಕೋಬೋದು. ಅಕಸ್ಮಾತ್ ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮಸಾಲ ರುಬ್ಬಿದ್ದು ತೆಗೆದಾಯಿತು. ಇನ್ನು ಗ್ರೈಂಡರ್ ತೊಳೆದದ್ದು ನೀರಿದೆಯಲ್ಲ, ನೀರು ಅದು ಎಷ್ಟು ಬೇಕಷ್ಟು ಮಾತ್ರ ಹಾಕ್ಕೊಂಡು ಹದ ಮಾಡಿದರೆ ಆಯಿತು. ಎಷ್ಟು ಬೇಕು
ಇದಕ್ಕೀಗ 3 ಹಸಿಮೆಣಸು ನೋಡಿ, ಹಸಿಮೆಣಸು ಕೊಚ್ಚಿಟ್ಕೊಂಡಿದ್ದೇನೆ. ಶುಂಠಿ ಜಜ್ಜಿ ಗುದ್ದಿಟ್ಕೊಂಡಿದ್ದೇನೆ. ಒಂದು ಈರುಳ್ಳಿ ತಗೊಂಡಿದ್ದೇನೆ, ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಹಾಕಿದ್ರೆ ಆಯಿತು. ಮಸಾಲ ಸರಿಯಾಗಿ ಕೊದಿ ಬರಲಿ. ಕೊದಿ ಬಂದ ಮೇಲೆ ಮೀನು ಹಾಕಿದ್ರೆ ಆಯಿತು. ಮೀನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಅದಕ್ಕೆ ಕಲ್ಲು ಉಪ್ಪು ಹಾಕ್ತಿದ್ದಾನೆ, ಒಂದು ಮುಷ್ಟಿಯಷ್ಟು. ಕಲ್ಲು ಉಪ್ಪು ಹಾಕಿಟ್ರೆ ಆಯಿತು. ಮಸಾಲ ಕುದಿಯುವ ತನಕ ಮೀನಿಗೆ ಮೊದಲೇ ಉಪ್ಪು ಹಾಕಿಟ್ರೆ ಮೀನಿಗೆ ಒಳ್ಳೆ ಉಪ್ಪು ಹಿಡಿತದೆ. ಅದಕ್ಕೆ ಉಪ್ಪು ಹಾಕಿಡೋದು. ಬಂಗಡೆ ಮೀನು ಹಾಕಿದ ನಂತರ ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಡಬೇಕು. ಸಾರು ಆಯ್ತು ನೋಡಿ. ಇನ್ನು ಇಳಿಸ್ತೇನೆ. ಮೀನು ಸಾರು ರೆಡಿ ಆಯಿತು ನೋಡಿ. ಸಾರು ರೆಡಿ ಆಯಿತು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.